ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಡೇ 3ಗೆ ಸ್ವಾಗತ. ಆ್ಯಸ್ ಯೂಶುವಲ್ ನನ್ನ ಡೇ ಸ್ಟಾರ್ಟ್ ಆಯಿತು. ಬೆಳಿಗ್ಗೆ ಬೇಗ ಎದ್ದು ಮಲಗಿರೋ ಬೆಡ್ಶೀಟ್ನ ಮಡಚಿ ಹಾಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಹಾಗೆ ಫ್ರೆಶ್ ಅಪ್ ಆದೆ. ಬಟ್ ಇವತ್ತು ಕಾಲೇಜ್ಗೆ ಹೋಗೋಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪನೂ ಮನಸ್ಸಿದ್ದಿಲ್ಲ. ಬಿಕಾಸ್ ಈಚೆ ಎಷ್ಟು ಕೋಲ್ಡ್ ಇತ್ತು ಅಂತಂದರೆ ಅಷ್ಟು ಗಾಳಿ ಮತ್ತು ಅಷ್ಟು ಚಳಿ ಆಗ್ತಿತ್ತು. ಎದ್ದೊಳಕ್ಕಂತೂ ಮನಸ್ಸಂತೂ ಬಂದೇ ಇಲ್ಲ. ಹಂಗೂ ಏನು ಮಾಡೋದು, ಕಾಲೇಜ್ ಇದೆ ಅಲ್ವಾ, ಹೋಗಲೇಬೇಕು ಅಂತ ಅಂದ್ಬಿಟ್ಟು ಹಂಗೆ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾನೆ ಓಟ್ಸ್ನ ತಿನ್ಕೊಂಡೆ. ಮಾಲ್ಟ್ನ ಮಾತ್ರ ಸ್ಕಿಪ್ ಮಾಡಿದೆ ಬಿಕಾಸ್ ಟೈಮ್ ಆಗೋಗಿತ್ತು. ಹಾಗೆ ಬಸ್ ಸ್ಟಾಪ್ ಕಡೆ ಹೊರಟೆ. ಬಟ್ ಅಲ್ಲಿ ಬಸ್ಸೇ ಬಂದಿಲ್ಲ. ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಹಂಗೂ ಹಿಂಗೂ ಲಾಸ್ಟಲ್ಲಿ ಒಂದು ಬಸ್ ಬಂತು. ಅದನ್ನು ಹತ್ಕೊಂಡು ಕಾಲೇಜ್ ಕಡೆ ಹೊರಟೆ. ಕಾಲೇಜ್ಗೆ ಹೋಗಿ ಲೈಟಾಗಿ ಟಿಫನ್ ಮಾಡಿಕೊಂಡೆ. ಹಾಗೆ ನನ್ನ ಫ್ರೆಂಡ್ ತಿರುಪತಿಯಿಂದ ಪ್ರಸಾದ ತಂದುಕೊಟ್ಟಿದ್ಲು, ಅದನ್ನು ಕೊಡ್ತಾಯಿದ್ದು. ಅದು ಸ್ವಲ್ಪ ತಿಂದು ಹಾಗೆ ಫ್ರೀ ಪೀರಿಯಡ್ ಇತ್ತಲ್ವ, ಸೊ ಮಾತಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಕ್ಲಾಸಸ್ ಮುಗೀತು. ಹಾಗೆ ಎಲ್ರಿಗೂ ಬಾಯ್ ಹೇಳಿ ನಾನು ಮನೆ ಕಡೆ ಬಂದೆ. ಹಾಗೆ ಬರ್ತಾ ಒಂದು ಶಾಪ್ಗೆ ಹೋಗಿದ್ದೆ. ಬಟ್ ಅಲ್ಲಿ ಕ್ಯಾಟು ಮತ್ತು ಪ್ಯಾರೆಟ್ ಮತ್ತು ಫಿಶ್ ಇತ್ತು. ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಬಂದೆ. ಹಾಗೆ ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ಆಗ ನಮ್ಮ ಮನೆಗೆ ನಮ್ಮ ಪಕ್ಕದ ಮನೆಗೆ ಕ್ಯೂಟಿ ಬಂದಿದ್ಲು. ಅವಳನ್ನ ಸ್ವಲ್ಪ ಆಟಾಡಿಸ್ಕೊಂಡು ಹಾಗೆ ಅವರಿಬ್ಬರು ಅಕ್ಕ ತಂಗಿದಿರ ಜೊತೆನೂ ಆಟಾಡಿಸ್ಕೊಂಡಿದ್ದೆ. ಹಾಗೆ ಸಂಜೆ 6 o'clock ಆಯಿತು. ಹಾಗೆ ಸ್ವಲ್ಪ ಏನಾದರೂ ತಿನ್ನಬೇಕಂತ ಅನ್ನಿಸ್ತು. ಸೊ ನಾನು, ನನ್ನ ತಂಗಿ ಮತ್ತು ನನ್ನ ಫ್ರೆಂಡ್ 3 ಜನನೂ ಹೋದ್ವಿ. ಅಲ್ಲಿ ಒಂದು ನೂಡಲ್ಸ್ ತೊಗೊಂಡ್ವಿ. ಅದನ್ನು ತಿಂದ್ಕೊಂಡು ಹಾಗೆ ಮಾತಾಡಿಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ನಂಗೆ ಸ್ವಲ್ಪ ಬರೆಯೋದೇನೋ ವರ್ಕ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ನಾಳೆ ದೋಸೆ ಮಾಡೋಕ್ಕೆ ಅಕ್ಕಿ ಹಿಟ್ಟು ರುಬ್ಬಬೇಕಿತ್ತು, ಅದನ್ನೆಲ್ಲ ರುಬ್ಕೊಂಡೆ. ಹಾಗೆ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡಬೇಕಿತ್ತು. ಕಿಚನೆಲ್ಲ ಕ್ಲೀನ್ ಮಾಡಿ ಹಾಗೆ ಸ್ವಲ್ಪ ಪಾತ್ರೆನೂ ಬಿದ್ದಿತ್ತು. ಆ ಪಾತ್ರೆನೆಲ್ಲ ತೊಳೆದಿದ್ದ ಪಾತ್ರೆ ಎಲ್ಲ ಜೋಡಿಸಿ ಹಾಗೆ ಹೇರ್ಗೆ ಆಯಿಲ್ನ ಅಪ್ಲೈ ಮಾಡಬೇಕಿತ್ತು. ಅಪ್ಲೈ ಮಾಡಿದೆ. ಟೈಮ್ ಆಲ್ರೆಡಿ 9:20 ಆಗೋಗಿತ್ತು. ಸೊ ಊಟ ಮಾಡಿರಲಿಲ್ಲ. ಆಗ್ತಾನೆ ಊಟ ಎಲ್ಲ ಮುಗಿಸಿ ಹಾಗೆ ಓಟ್ಸ್ನ ಸೋಕ್ ಮಾಡಿ ಇಟ್ಟಿದ್ದೀನಿ. ಆ್ಯಸ್ ಯೂಶುವಲ್ ಏನಿರುತ್ತೆ, ಸ್ಕಿನ್ ಕೇರ್ ಮಾಡಬೇಕು. ಹಾಗೆ ನಮ್ಮ ಪುಟಾಣಿಗೆ ಫುಡ್ ಹಾಕಿ ಅದಕ್ಕೊಂದು ಬಾಯ್ ಹೇಳಿ ನಾವು ನಮ್ಮ ರೂಮಿಗೆ ಬಂದೆ. ಇವತ್ತು ನನ್ನ ಡೇ ಈ ಥರ ಇತ್ತು. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್.